ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಬೆಳಕು ಯೋಜನೆಯಡಿ ಸಿಎಫ್ಎಲ್ ಬಲ್ಬ್ ಬಳಕೆ ಕಡ್ಡಾಯ ಅಂತ ಇಂಧನ ಸಚಿವೆ ಶೋಭಾ ಜನರಿಗೆ ಡೆಡ್ಲೈನ್ ನೀಡಿದ್ದಾರೆ. ಆದರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ? ಆ ಶಾಕಿಂಗ್ ಸುದ್ದಿ ಏನು ಅಂತ ಈ ವರದಿಯಲ್ಲಿ ಹೇಳ್ತೀವಿ. ವಿದ್ಯುತ್ ಉಳಿತಾಯ ಮಾಡೋಕೆ ಹೊರಟ ಸರ್ಕಾರ ಬೆಳಕು ಯೋಜನೆಯಡಿ ಸಿಎಫ್ಎಲ್ ಬಲ್ಬ್ ಅನ್ನ ಕಡ್ಡಾಯಗೊಳಿಸಿತು. ಆದ್ರೆ ಈ ಸಿಎಫ್ಎಲ್ ಬಲ್ಬ್ ಬಳಸೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಶಾಕಿಂಗ್ ನ್ಯೂಸ್ ಅನ್ನ ವೈದ್ಯರು ನೀಡಿದ್ದಾರೆ. ಸಿಎಫ್ಎಲ್ ಬಲ್ಬ್ನಲ್ಲಿ ಪಿನಾಲೋ, ನ್ಯಾಪ್ಥಲಿನ್, ಸ್ಟೈರಿನ್ಗಳಂತಹ ದೇಹಕ್ಕೆ ಕುತ್ತು ತರುವ ಕೆಮಿಕಲ್ಸ್ ಇರುತ್ತವೆ. ಬಲ್ಬ್ ಉರಿದಾಗ ಈ ಕೆಮಿಕಲ್ಸ್ ಗಾಳಿಯಲ್ಲಿ ವಿಲೀನವಾಗುತ್ತವೆ. ಇದು ಮೋಸ್ಟ್ ಡೇಂಜರಸ್ ಕೆಮಿಕಲ್. ಆ ಗಾಳಿಯನ್ನ ಸೇವನೆ ಮಾಡಿದಾಗ ಕ್ಯಾನ್ಸರ್ ಬರುತ್ತೆ ಅಂತಾರೆ ವೈದ್ಯರು. ಅದೇನೆಂದರೆ ಸಿಎಫ್ಎಲ್ಗಳಲ್ಲಿ ಸ್ವಲ್ಪ ಫಿನಾಲ್ನ ಅಂಶ, ನ್ಯಾಫ್ಥಲಿನ್ ಅಂಶ ಮತ್ತು ಸ್ಟೈರಿನ್ ಅನ್ನೋ 3 ಅಂಶಗಳು ಗಾಳಿಯಾಗಿ ಹೊರಬರುತ್ತೆ. ಹಾಗಾಗಿ ಇವತ್ತು ಎಲ್ರಿಗೂ ಭಯ ಏನಂದರೆ ಈ ಸಿಎಫ್ಎಲ್ ಬಲ್ಬ್ಗಳನ್ನು ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಹೆಚ್ಚುತ್ತೆ ಅನ್ನೋ ಒಂದು ಆತಂಕ ಇದೆ. ಈ ಬಲ್ಬ್ ನಿರಂತರವಾಗಿ 6 ರಿಂದ 7 ಗಂಟೆಗಳ ಕಾಲ ಉರಿತಾ ಇದ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ. ಬ್ರೆಸ್ಟ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಶ್ವಾಸಕೋಶ ಸಂಬಂಧಿ ಕ್ಯಾನ್ಸರ್ ಅಲ್ಲದೆ ಅನೇಕ ಚರ್ಮ ರೋಗಗಳು ಬರುತ್ತವೆ. ಸಿಎಫ್ಎಲ್ ಕಡ್ಡಾಯ ಮಾಡೋದಕ್ಕೂ ಮೊದಲು ಸರ್ಕಾರ ಕನಿಷ್ಠ ಪಕ್ಷ ಬಲ್ಬ್ನ ಗುಣಮಟ್ಟದ ಬಗ್ಗೆ ಯೋಚಿಸಬೇಕಿತ್ತು ಅನ್ನೋದು ವೈದ್ಯರ ಮಾತು. ಬಹಳಷ್ಟು ಯುರೋಪಿಯನ್ ದೇಶಗಳು, ಅಮೆರಿಕನ್ ದೇಶಗಳಲ್ಲಿ ಈ ಸಿಎಫ್ಎಲ್ನಲ್ಲಿ ಇರತಕ್ಕಂಥ ಮರ್ಕ್ಯುರಿ ಪ್ರಮಾಣವನ್ನು 5% ಕಮ್ಮಿ ಇರಬೇಕು ಅಂತ ಒಂದು ನಿರ್ಬಂಧವನ್ನು ಹೇರಿದ್ದಾರೆ. ಅದೇ ರೀತಿಯಾದಂಥ ನಿರ್ಬಂಧಗಳನ್ನು ನಮ್ಮ ದೇಶದಲ್ಲೂ ಕೂಡ ಹೇರೋದು ಬಹಳಷ್ಟು ಉತ್ತಮ ಮತ್ತು ಅವಶ್ಯಕ. ಜನರಿಗೆ ಸಿಎಫ್ಎಲ್ ಬಲ್ಬ್ ಬಗ್ಗೆ ಗೊತ್ತಿಲ್ಲ. ಹೀಗಾಗಿ ಬೇರೆ ಬಲ್ಬ್ಗಳನ್ನ ಖರೀದಿಸದೆ ಜನ ಸಿಎಫ್ಎಲ್ ಬಲ್ಬ್ ಮೊರೆ ಹೋಗ್ತಾರೆ ಅಂತಾರೆ ಅಂಗಡಿ ಮಾಲೀಕರು. ಈಗ ಪವರ್ ಸೇರ್ ಗೌರ್ಮೆಂಟ್ ಅವರು ಹೇಳೋದ್ರಿಂದ ಪಬ್ಲಿಕ್ ಬರೀ ಸಿಎಫ್ಎಲ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆರ್ಡಿನರಿ ಬಲ್ಬ್ ಯಾರು ಕೇಳಲ್ಲ. ಓನ್ಲಿ ಸಿಎಫ್ಎಲ್ ಸೇಲ್ ಆಗ್ತಾ ಇರುತ್ತೆ. ಇವಾಗ ಜಾಸ್ತಿ ಡೈಲಿ 100, 300, 500 ಅಷ್ಟು ಕ್ವಾಂಟಿಟಿ ಸೇಲ್ ಆಗುತ್ತೆ. ಸಿಎಫ್ಎಲ್ ಬಲ್ಬ್ ವಿದ್ಯುತ್ ಉಳಿತಾಯ ಮಾಡುತ್ತೇನೋ ನಿಜ, ಆದರೆ ಈ ಬೆಳಕು ಬಾಳನ್ನೇ ಕತ್ತಲಾಗಿಸುತ್ತೆ ಅನ್ನೋದು ಮಾತ್ರ ನಿಮಗೆ ಗೊತ್ತಿರಲಿ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಫೈಟ್ ಮಾಸ್ಟರ್ಗಳ ಅಸಮಾಧಾನ ಮತ್ತು ದಿಢೀರ್ ಮುಷ್ಕರದಿಂದಾಗಿ ಚಿತ್ರರಂಗದ ಕೆಲವು ಚಿತ್ರಗಳ ಶೂಟಿಂಗ್ಗೆ ದಿಢೀರ್ ಬ್ರೇಕ್ ಬಿದ್ದಿದೆ. ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕನ್ನಡ ಚಿತ್ರರಂಗದ ಫೈಟ್ ಮಾಸ್ಟರ್ಸ್ ಇಂದು ದಿಢೀರ್ ಮುಷ್ಕರ ಆರಂಭಿಸಿದ್ರು. ಹಾಗಾಗಿ ಕೆಲವು ಚಿತ್ರಗಳ ಫೈಟ್ ಶೂಟಿಂಗ್ ಸಡನ್ ಆಗಿ ನಿಂತು ಹೋಯಿತು. ಶಿವರಾಜ್ ಕುಮಾರ್ ಅಭಿನಯದ ಲಕ್ಷ್ಮಿ, ರಾಮು ನಿರ್ಮಾಣದ ಶಕ್ತಿ ಚಿತ್ರ ಸೇರಿದಂತೆ ಸಾಕಷ್ಟು ಚಿತ್ರಗಳ ಶೂಟಿಂಗ್ ಇವತ್ತು ಸ್ಥಗಿತಗೊಂಡಿತು. ನಿರ್ಮಾಪಕರು ಮತ್ತು ಸ್ಟಂಟ್ ಮಾಸ್ಟರ್ ನಡುವೆ ವೇತನಕ್ಕೆ ಸಂಬಂಧಪಟ್ಟಂಗೆ ಅಸಮಾಧಾನವಿದ್ದು ಈ ಸಂಬಂಧ ನಾಳೆ ತೀರ್ಮಾನಿಸುತ್ತೇವೆ ಅಂತ ನಿರ್ಮಾಪಕ ವಲಯ ತಿಳಿಸಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಗಾಯಗೊಂಡಿದ್ದಾರೆ. ಶೈಲು ಚಿತ್ರದ ಗ್ಲಾಸ್ ಬ್ರೇಕಿಂಗ್ ಸೀನ್ ಶೂಟಿಂಗ್ ಸಂದರ್ಭದಲ್ಲಿ ಗಣೇಶ್ ಎಡಗಣ್ಣಿಗೆ ಪೆಟ್ಟು ಬಿದ್ದಿದೆ. ನಾಯಕಿ ಭಾಮಾಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗ್ಲಾಸ್ ಬ್ರೇಕ್ ಮಾಡಿ ನಾಯಕಿಯನ್ನ ರಕ್ಷಿಸೋ ದೃಶ್ಯವನ್ನ ಶೂಟಿಂಗ್ ಮಾಡ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಕೇರಳದ ಮುನ್ನಾರ್ನಲ್ಲಿ ಆಕ್ಷನ್ ಸೀನ್ಗಳನ್ನ ಶೂಟ್ ಮಾಡಲಾಗ್ತಿತ್ತು. ಬೆಂಗಳೂರಿಗೆ ಇವತ್ತು ಬಿಗ್ ಬಿ ಅಮಿತಾಬ್ ಬಚ್ಚನ್ ಬಂದಿದ್ರು. ಹಾಗಂತ ಅವರು ಯಾವುದೋ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಬದಲಾಗಿ ಆರಕ್ಷಣ್ ಸಿನಿಮಾ ಪ್ರಮೋಷನ್ಗಾಗಿ ಸಿಲಿಕಾನ್ ಸಿಟಿಗೆ ಬಂದಿದ್ರು. ಬಿಗ್ ಬಿ ಜೊತೆ ನಮ್ಮ ಬೆಂಗಳೂರು ಹುಡುಗಿ ದೀಪಿಕಾ ಪಡುಕೋಣೆ ಹಾಗೂ ನಿರ್ದೇಶಕ ಪ್ರಕಾಶ್ ಜಾ ಕೂಡ ಬಂದಿದ್ರು. ಶೆರಿಟನ್ ಹೋಟೆಲ್ಗೆ ಬಂದು ಆರಕ್ಷಣ್ ಸಿನಿಮಾ ಪ್ರಮೋಷನ್ ಮಾಡಿದ್ರು. कोचिंग क्लासेस चलाते हैं, लाखों कमाते हैं, मगर उनको 7 खून माफ है सर. आखिर उनकी पहचान हमसे अलग है. क्या मुझ पर ನನಗೆ ಫಿಲ್ಮಲ್ಲಿ ನನ್ನ ಕ್ಯಾರೆಕ್ಟರು ಹುಡುಗಿ ತುಂಬ ಇಂಡಿಪೆಂಡೆಂಟ್ ಹುಡುಗಿ. ಶೀಸ್ ಅ ಕಾಲೇಜ್ ಸ್ಟೂಡೆಂಟ್. ನಮ್ಮ ಫಿಲ್ಮ್ನಲ್ಲಿ ನನ್ನ ಅಪ್ಪ ಅಮಿತಾಬ್ ಬಚ್ಚನ್ ಸರ್, she's torn between her appa and her boyfriend. But one has to marvel at the progress that Bangalore has made, and obviously some of the things have been lost, the greenery and so on and so forth. The weather apparently has changed. Deepika was just telling me that when her father was growing up, they never had fans in the house. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ನೋಡೋಣ.
22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 21,750 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 23,750 ರೂಪಾಯಿ.